ಇವತ್ತು ನಾವು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಫುಲ್ ಪ್ರ್ಯಾಂಕ್ ಮಾಡಿಬಿಟ್ಟು ನೋಡ್ರಿ. ಈ ವಿಡಿಯೋ ಫುಲ್ ಫನ್ನಿ ಐತೆ, ಕೊನೆವರೆಗೂ ನೋಡಿ. ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ರು ಗಿಚ್ ಅಂತ ರೆಡಿಯಾಗಿ ಆಮೇಲೆ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಬಂದರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಫ್ರೆಂಡಿಗೆ ಫ್ರ್ಯಾಂಕ್ ಕಾಲ್ ಮಾಡಿದ್ವಿ ನೋಡ್ರಿ. 12,000 ಕೊಡ್ಬೇಕು. 12,000 ಅಲ್ಲಪ್ಪ ಬಡ್ಡಿ ಕೂಡ ಕೊಟ್ಟಿಲ್ಲ, ಮತ್ತೆ ನಿಮ್ಮಪ್ಪ ಹೆಂಗ್ ಕೊಡ್ತಾನೆ ಇಲ್ಲ? ಯಾರೋ ನಮ್ ರಿಲೇಷನ್ ಇದ್ದಂಗೆ ಇದ್ದಾರೆ, ಸಮಸ್ಯೆ ಮಾಡ್ತಾ ಇದ್ದೀರಾ? ಅಲ್ಲಪ್ಪ ನಿಮ್ ರಿಲೇಷನ್ ಅಲ್ಲ, ಫ್ರೆಂಡ್ಸ್ ಅಪಾರ್ಟ್ಮೆಂಟ್ ತೆಗೈತಿ ನಮ್ಮ ಮನಿ. 12,000 ಕೊಡ್ಬೇಕಾ? 12,000 ಕೊಡ್ಬೇಕಪ್ಪ. ಸರ್ ನೋಡ್ರಿ, ನಾಳೆ ನೀವು ಬರ್ತೀರಲ್ಲ ಅಲ್ಲಿ ಹೋಟ್ಲ್ ಹತ್ರ, ಬಂದ್ಮೇಲೆ ಮಾತಾಡಿ. ಮೊನ್ನೆ ಪೂಜೆ ಮಾಡಿದ್ರಲ್ಲ ಮನ್ಯಾಗ, ಅವಾಗ ಇಸ್ಕೊಂಡಿದ್ದೆ ನಿಮ್ಮಪ್ಪ. ಅದ ಕೊಡ್ಬೇಕಪ್ಪ, 2 ದಿನ ಆತು, ಕೊಡ್ರಿ. ಅಲ್ಲ ಆಂಟಿ, ನೀವು ದುಡ್ಡು ಯಾರಿಗೆ ಕೊಟ್ರಿ? ನಿಮ್ಮಪ್ಪಗಪ್ಪ. ಮತ್ ನಾವಪ್ಪ ಫೋನ್ ಮಾಡಿ ಕೇಳ್ರಿ. ನಿಮ್ಮಪ್ಪ ಫೋನ್ ಎತ್ತಲ್ಲ, ಈ ನಂಬರ್ ಕೊಟ್ಟಿದ್ದ, ಅದಕ್ಕೆ ನಿನಗೆ ಮಾಡಿದೆ. ನಾವಪ್ಪ ಅಸಲ್ ನಂಬರೇ ಕೊಡಲ್ಲ ನಂದು ಯಾರಿಗೆ. ನೀವು ಇದ ನಂಬರ್ ಕೊಟ್ಟಿದ್ದಪ್ಪ, ಅವತ್ತು ಆತನ ಫೋನ್ ಸ್ವಿಚ್ ಆಫ್ ಆಗೈತಂತ. ಅಯ್ಯೋ ಆಂಟಿ, ನಾವಪ್ಪನ ಕರೆಕ್ಟ್ ಆಗಿ ನನ್ನ ನಂಬರೇ ಹೇಳೋದಿಲ್ಲ, ನಿಮ್ಗೆ ಎಲ್ಲಿಂದ ಕೊಡ್ತಾನ? ಇಲ್ಲಪ್ಪ, ಫೋನೇ ತೋರ್ಸೇನ. ಅಯ್ಯೋ ಆಂಟಿ, ನೀವು ತಲೆ ತಿನ್ನಕ್ ಹೋಗ್ಬಿಡ್ರಿ, ನಾವು ಹೊರಗೆ ಇದ್ದೀನಿ. ಇಡ್ರಿ ಫೋನ್ ಇಡ್ರಿ, ನನ್ನ ಹತ್ರ ಮಾತಾಡಕ್ ಹೋಗ್ಬಿಡ್ರಿ. ಅಲ್ಲಪ್ಪ ಎಲ್ಲಿದಿ? ಹೋಗಲ್ದಪ್ಪ, ಓದಕ್ ಮಾಡ್ರಿ. ಅಲ್ಲ ಹೋಗ್ಲಾರ್ದಕ್ಕ ನಿನಗೆ ಮಾಡಿ, ನೀ ನಾಳೆ 4 ಪ್ಲೇಟ್ ದೊಡ್ಡ ತೆಗ್ದಿಡ. ನೀ ಏನ್ ಬಾಳ ಮಾತಾಡ್ತೀಯಲ್ಲ ನೀನು. ನೀವು ಬಾಳ ಮಾತಾಡ್ತಿದ್ರ ಆಂಟಿ. ಅಲ್ಲ ಏನ್ ದೊಡ್ಡರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಐತಿ, ನಿಮ್ಮಪ್ಪ ಕಲ್ಸರಿಲ್ಲ ನನಗ. ನೀವು ಫಸ್ಟ್ ಮರ್ಯಾದಿಂದ ಮಾತಾಡ್ರ. ಮರ್ಯಾದಿಂದನೇ ಮಾತಾಡಕತ್ತೀನಿ, ಏನ್ ಮಾತಾಡ್ತೀನಿ ನೀನು? ನೀವ್ ಯಾರ ಆಂಟಿ ನನ್ನ ದುಡ್ಡು ಕೇಳಕ? ನೀ ಮತ್ ಕೊಟ್ಟಿವಿ ಕೇಳ್ತೀವಿ, ಕೊಟ್ಲಾರ್ದ ಏನ್ ಕೇಳ್ತೀರಿ? ಯಾರಿಗ್ ಕೊಟ್ಟಿ ಅಮ್ಮ ನೀನು? ಅವ್ರಿಗೆ ಹೋಗಿ ಕೇಳು. ಯಾಕ ಇವಾಗ ನಿಮ್ಮಪ್ಪ ಕೊಟ್ಟಿನಿಲ್ಲ? ನಾವಪ್ಪ ಕೊಟ್ಟಿದ್ರೆ ನಾವಪ್ಪ ಕೊಟ್ಟಿರ್ತೀವಿ, ನನಗೇನ್ ಕೊಟ್ಟಿ ನೀನು? ಮತ್ ನಿಮ್ಮಪ್ಪ ಕೊಟ್ರಿ, ನಿಮ್ಮನೆ ನಿಮ್ಮಪ್ಪ ಮನೆಯಾಗದಿಲ್ಲ. ನಿಮ್ ಮನ್ಯಾಗ ಅಂದ್ರೆ ನಾವಪ್ಪ ಫೋನ್ ಮಾಡ್ರಿ. ಅಲ್ಲಪ್ಪ, ಇವಾಗ ನಿಮ್ಮಪ್ಪ ಕೊಟ್ಟಿದ್ರೆ ನೀನ್ ಮುಟ್ಟಿಸ್ಬೇಕಿಲ್ಲ? ನಾನೇ ಮುಟ್ಟಿಸ್ಬೇಕು? ಹೌದ್, ಮತ್ತೆ ಈಗೇನ್ ನಿನ್ ಮಾತನ್ ಮಗ ಅಲ್ಲ? ಅಲ್ಲ, ನಾನ್ ಬಂದೇನೆ ಏನಪ್ಪ, ನಾನ್ ಹೇಳಿನ ಅಲ್ಲ ಪುತ್ತಮ್ಮ, ಇವಾಗ ನಿಮ್ಮಪ್ಪ ಇವಾಗ ಮನ್ಯಾಗ ಇದಿಲ್ಲ, ನೀನು ಮನ್ಯಾರ ಇದ್ರೆ ಮನ್ಯಾರ ಅಂದಂಗಿಲ್ಲ. ನೀವು ದುಡ್ಡು ಯಾರಿಗೆ ಕೊಟ್ರಿ ಅವ್ರಿಗೆ ಫೋನ್ ಮಾಡಿ ತಲೆ ತಿನ್ನು. ನನಗೆ ಫೋನ್ ಮಾಡಿ ತಲೆ ತಿನ್ನಕ್ ಹೋಗ್ರಿ ಪದೇ ಪದೇ. ನಾನು ಹೊರಗಡೆ ಇದೀನಿ ಕಟಿಂಗ್ ಶಾಪ್ನಾಗ. ಕಟಿಂಗ್ ಶಾಪ್ನಾಗ ಇದ್ರೆ ನಾವೇನ್ ಮಾಡ್ಬೇಕು? ದುಡ್ಡು ಯಾರಿಗೆ ಕೊಟ್ಟಿ ನೀನ್ ಅವ್ರಿಗೆ ಕೇಳಮ್ಮ, ನಾನೇನ್ ಮಾಡೋಕ್? ನನ್ನ ಕೇಳ ನೀನು. ಅಲ್ಲಪ್ಪ, ಮತ್ತೆ ನಿಮ್ಮ ಅಪ್ಪ ಕೊಟ್ಟಿನಿ ಕೇಳ್ತೀನಿ, ನಿನ್ ಮಗ ಇದೆಯಲ್ಲ. ನನ್ನೇ ಕೇಳ್ತೀನಿ ನೀನು. ದುಡ್ಡು ನಾವಪ್ಪ ಇಸ್ಕೊಂಡ ನಾವಪ್ಪನ್ ಕೇಳು. ಅಲ್ತಮ್ಮ, ಇವಾಗ ನಿಮ್ಮ ಅಪ್ಪ ಫೋನ್ ಎತ್ತವಲ್ಲ ಅಂತಲ್ಲ ನೀನು ಮಾಡಿರೋದು. ನಾನು ಹೇಳ್ತಾ ಇದೀನಲ್ಲ ಆಂಟಿ, ಅವ್ರಿಗೆ ಮಾಡ್ರಿ, ಓತತೆ ಎತ್ತರ. ಅಲ್ಲಪ್ಪ, ನೀನ್ ಆತನ ಮಗ ಹೌದಾ ಇಲ್ಲ? ನೀನು ನಾನ್ ಅವ್ರ ಮಗ ಹೌದು. ತಡ್ರಿ, ನಿಮ್ ಮಗ ಎಲ್ಲೋ 1 ಲಕ್ಷ ಸಾಲ ಮಾಡಿರ್ತಾನ, ಬಂದ್ ನಿಮ್ನ ಕೇಳ್ತಾರ ಯಾರು? ಇಲ್ಲಲ್ಲ, ನಿಮ್ ಮಗ ಹೌದ್, ಮತ್ತೆ ಕೇಳ್ತಾರಪ್ಪ. ನಾವ್ಯಾಕ್ ಸಲ ಮೇಡಮ್, ನಮ್ದು ಆಸ್ತಿ ಮಸ್ತ್ ಐತಿ. ಮತ್ತೆ ಆಸ್ತಿ ಐತಲ್ಲ, ಮತ್ತೆ 12,000 ರೂಪಾಯಿ ಏನ್ ಕೇಳ್ತೀರಿ? 12,000 ನಂಗ ಪುಕ್ಷಟ್ ಬಂದೈತನಪ್ಪ. ಮತ್ತೆ ಪುಗ್ಸಾಟ ಯಾರಿಗ್ ಕೊಟ್ರಿ ದುಡ್ಡು? ಅವ್ರನ್ನ ಫೋನ್ ಮಾಡಿ ಕೇಳ್ರಿ. ನಿಮ್ಮಪ್ಪ ನಿನ್ ನಂಬರ್ ಕೊಟ್ಟೋಗಿರೋದಕ್ಕಲ್ಲ ನಿನಗ್ ಮಾಡೋದು. ನನ್ನ ಯಾವ್ದಕ್ ಮಾಡ್ತೀರಿ? ನಾನೇನ್ ಕೊಡ್ಬೇಕಾಗೈತಿ? ನಾನ್ ತಗೋಬೇಕಾಯ್ತಾರೆ. ನೀನ್ ಕೊಡ್ಬೇಕಾದ್ರಿಲ್ಲ, ತಗೋಬೇಕಾದ್ರಿಲ್ಲಪ್ಪ. ನೀನ್ ಈಗ ತಲೆ ತಿನ್ನಕ್ ಹೋಗ್ರಿ, ಫೋನ್ ಮಾಡಿ ಹೇಳ್ರಿ. ಈಗ ಈ ನಂಬರ್ ಕೊಟ್ಟಿರಪ್ಪ, ನೀವು ಈಗ ಕೊಟ್ಟಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ನೋಡ್ ನಾನು. ಇದ್ರದ್ದು ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಐತಿ, ಹೋಗಿ ಚೆಕ್ ಮಾಡಿ ನೋಡ್ರಿ. ನಾವು ಮಾಡಿದ ಪ್ರ್ಯಾಂಕಿಗೆ ನಮ್ಮ ಫ್ರೆಂಡು ಭಯ ಬಿದ್ದು ಹೋಗಿ ಫೋನ್ ಅವ್ರ ಅಪ್ಪನ ಕೈಗೆ ಕೊಟ್ಬಿಡೋದ. ಆಮೇಲೆ ಅಲ್ಲಿಂದ ನಮ್ಮ ಫ್ರೆಂಡ್ ಬೈಕ್ ತಗೊಂಡು ಹೊರಗಡೆ ಹೊಂಟಿವಿ ನೋಡ್ರಿ. ಜೋಬೆಲ್ ಎಷ್ಟೇ ದುಡ್ಡಿದ್ರು ನಾವು ಮಾತ್ರ ಹಾಕ್ಸೋದು 50 ರೂಪಾಯಿ ಪೆಟ್ರೋಲ್. ಯಾಕಂದ್ರೆ ಸ್ಪೆಂಡರ್ ಗೊತ್ತು, ಎಲ್ರಿಗೂ ಗೊತ್ತು. 50 ರೂಪಾಯಿ ಪೆಟ್ರೋಲ್ ಲಕ್ಷ ಊರೆಲ್ಲ ತಿರುಗಾಡ್ತೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವನು ತಗೊಂಡಿರೋ 1 ಐಟಮ್ಗೆ ಈಡ್ ದೊಡ್ಡ ಟ್ರಾಲಿ ಹಾಕ್ಲಿ ಅಂತ ಕೇಳಿದ್ರೆ ಬಿಲ್ಡಪ್ಗೆ ಅಂತ ಹೇಳ್ತಾನೆ. ಇವತ್ತಿನ ಕತೆ ಇಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.